ಚೇಂಬರ್ಸ್ ಆಫ್ ಕಾಮರ್ಸ್ ಉಡುಪಿ ಜಿಲ್ಲೆಯ ಮತ್ತು ನಮ್ಮ ಎಸ್ ಪಿ ಅವರಿಗೆ, ಪೊಲೀಸ್ ಇಲಾಖೆಯವರಿಗೆ, ಜಿಲ್ಲಾಡಳಿತಕ್ಕೆ ನಾನು ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಯಾಕಂತಂದರೆ ಈ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಪ್ರೈವೇಟ್ನವ್ರ ಜೊತೆ ಸೇರಿಕೊಂಡು ಸಾಮಾಜಿಕ ಕಾಳಜಿ, ಸಾಮಾಜಿಕ ಬದ್ಧತೆಯನ್ನು ಇಟ್ಟುಕೊಂಡು ಉಡುಪಿಯ ಜಿಲ್ಲೆ ಸಂಪೂರ್ಣವಾಗಿ ಸುರಕ್ಷಿತವಾಗಿದೆಯಂತ ಅವರು ಬರೀ ವಾಣಿಜ್ಯೋದ್ಯಮಿಗಳಷ್ಟೇ ಆಗಿರದೆ ಸಾಮಾಜಿಕ ಬದ್ಧತೆಯನ್ನು ಇಟ್ಕೊಂಡು ನಮ್ಮ ಜಿಲ್ಲೆಯ ವಿಶೇಷ ಕಾಳಜಿಯನ್ನು ತೆಗೆದುಕೊಂಡಿದ್ದಕ್ಕೆ ಅವ್ರಿಗೂ ಕೂಡ ವಿಶೇಷವಾಗಿ ಅಭಿನಂದಿಸ್ತೀವಿ. ಸುಮಾರು 207 ಜಂಕ್ಷನ್ನಲ್ಲಿ ಜೊತೆಯಲ್ಲಿ 621 ಕ್ಯಾಮ್ರಾಗಳು, ಇನ್ನೂ 10 ಜಿಲ್ಲಾ ಗಡಿ ರಸ್ತೆಯಲ್ಲಿ 20 ಸ್ವಯಂ ಚಾಲಿತ ಕ್ಯಾಮ್ರಾಗಳು. ಅಂದರೆ ಒಂಥರ ಈ ಹದ್ದಿನ ಕಣ್ಣು ಇದ್ದ ಹಾಗೆ ನಮ್ಮ ಜಿಲ್ಲೆಯಲ್ಲಿ ಯಾವುದೇ ಥರದ ಅಹಿತಕರಣ ಘಟನೆ ಆಗಬಾರ್ದು. ಯಾರು ಎಲ್ಲೂ ಕೂಡ ನಮ್ಮ ಜಿಲ್ಲೆಯ ಹದ್ದನ್ನು ದಾಟಿದ್ರೆ, ಒಳಗಡೆ ಬಂದರೆ ಯಾರು ಬಂದಿದ್ದಾರೆ ನಿಮ್ಮನ್ನ ಕಾಯೋಕ್ಕೆ ನೋಡೋಕ್ಕೆ ನಮ್ಮ ಜಿಲ್ಲೆಯಲ್ಲಿ ಈ ರೀತಿಯಾದಂಥ ಒಂದು ಸೆಟಪ್ಪನ್ನು CC ಕ್ಯಾಮ್ರಾನ ಎಲ್ಲ ಕಡೆ ಸುರಕ್ಷಿತವಾಗಿ ನಾವು ಸೇರಿಸಿದ್ದೀವಿ. ಸೊ ಭಾಳ ಹೆಮ್ಮೆ ಅನಿಸುತ್ತೆ. ಇದು ರಾಜ್ಯದಲ್ಲಿನೇ ನನಗೆ ಅವರು ನಮ್ಮ ಹರಿರಾಮ್ ಅವರು, ಯಾಕಂದರೆ ಇನ್ಸ್ಟಿಟ್ಯೂಟ್ ತೊಗೊಂಡಿರೋದೇ ಹರಿರಾಮ್ ಅವ್ರಿಗೂ ಕೂಡ ವಿಶೇಷವಾದಂಥ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಅವರು ಹೇಳ್ತಾ ಇದ್ರು ಮತ್ತು ವಿಶೇಷವಾಗಿ ನನ್ನ ಗಮನಕ್ಕೂ ಇದೆ, ಇಡೀ ರಾಜ್ಯದಲ್ಲಿಯೇ ಇದು ಪ್ರಥಮ ಬಾರಿಗೆ ಈ ರೀತಿ ಆಗಿದೆ. ಇದು ಇಡೀ ರಾಜ್ಯಕ್ಕೆ ಮಾದರಿಯಾಗಲಿ. ನಮ್ಮ ಉಡುಪಿ ಜಿಲ್ಲೆಯ ವಾಣಿಜ್ಯೋದ್ಯಮಿಯ ಈ ಸಂಘದವರ ಈ ಒಂದು ಕೆಲಸ ಫ್ಲ್ಯಾಗಲ್ಲಿಯೇ ಇದು ಈ ರಾಜ್ಯಕ್ಕೆ ಮಾದರಿಯಾಗಲಿ ಅಂತ ನಾನು ಹೇಳ್ತೀನಿ. ನೋಡಿ, ನ್ಯಾಯಾಲಯದ ತೀರ್ಪು, ಈಗ ನ್ಯಾಯಾಲಯ ತೀರ್ಪು ಕೊಟ್ಟಾಗ ನಾವೆಲ್ಲರೂ ಕೂಡ ಈ ದೇಶದ ಪ್ರಜೆಗಳಾಗಿ ಸಂವಿಧಾನದಲ್ಲಿ ವಿಶ್ವಾಸವನ್ನು ಇಟ್ಕೊಂಡವರು ತಲೆ ಬಾಗಲೇಬೇಕು. ಇದಕ್ಕಿಂತ ಜಾಸ್ತಿ ನಾನು ಬಯಸೋದಿಲ್ಲ. ಯಾಕಂದರೆ ನ್ಯಾಯಾಲಯವನ್ನು ತೀರ್ಪು ಕೊಟ್ಟಿದೆ, ನ್ಯಾಯವನ್ನು ದೊರಕಿಸಿಕೊಳ್ಳಿಕ್ಕೆ ಒಂದು ತೀರ್ಪನ್ನು ಕೊಟ್ಟಿದೆ. ಸೊ ನ್ಯಾಯಾಲಯ ಏನು ಹೇಳುತ್ತೋ ಅದನ್ನು ಹೇಳೋದು ಕೂಡ ಕೆಲಸ. ನಿನ್ನೆ ಮತ್ತು ಇವರು ರಾಜಣ್ಣನ ಬದಲಿಗೆ ಅವರ ಮಗನಿಗೆ ರಾಜೇಂದ್ರ ರಾಜಣ್ಣ ಅವರಿಗೆ ಸಚಿವ ಸ್ಥಾನ ಕೊಡಬೇಕಂತ ಒಂದು ಸಮುದಾಯದವರು ಅವರ ಒಂದು ಆಗ್ರಹವನ್ನು ಮಾಡಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಹೋರಾಟ ಮಾಡಲಿಕ್ಕೆ ಅಧಿಕಾರ ಇದೆ. ಅದು ನಮ್ಮ ಪಕ್ಷ ಹೈಕಮಾಂಡ್ ಏನು ತೀರ್ಮಾನ ತಗುತ್ತೆ ಅದಕ್ಕೆ ನಾವೆಲ್ಲರೂ ಬರ್ತೀವಿ. ಈಗ ಗೃಹಲಕ್ಷ್ಮಿ ಹಣ ಕೊಡಲಿಲ್ಲ ಅಂತ ಮತ್ತೆ ಕೂಗು ಕೇಳಿಬರ್ತದೆ, ನಿಮ್ಮ ತವರು ಊರಲ್ಲಿ ಕೇಳಿಬರ್ತದೆ. ಇಲ್ಲ, ಗೃಹಲಕ್ಷ್ಮಿಯ ಜೂನ್ ಜುಲೈ ಹಣ ಬಿಡುಗಡೆ ಆಗಿದೆ. ಬಿಡುಗಡೆ ಮಾಡಿ ನಾನು ಉಡುಪಿಗೆ ಬಂದಿದ್ದೀನಿ. 4 ದಿನದಿಂದ ಅಂದರೆ ಇದೊಂದು 5-6 ದಿನ ಆಯಿತು ಬಿಡುಗಡೆ ಆಗಿ. ಎಲ್ಲರಿಗೂ ಜೂನ್ ಹಣವನ್ನು ಕ್ಲಿಯರ್ ಮಾಡಿದ್ವಿ. ಜುಲೈ ಹಣ ಇನ್ನೊಂದು 15 ದಿನ. ಗಣೇಶ ಚತುರ್ಥಿಗೆ ಎಲ್ಲರಿಗೆ ಗಣೇಶ ಚತುರ್ಥಿಗೆ ಜುಲೈ ಹಣವನ್ನು ಬಿಡುಗಡೆ ಮಾಡಬೇಕನ್ನುವಂಥ ಆಸೆ ನನಗೆ. ಈಗ ಜೂನ್ ಕ್ಲಿಯರ್ ಮಾಡಿದ್ದೀನಿ ವರಮಹಾಲಕ್ಷ್ಮಿಗೆ. ಗಣೇಶ ಚತುರ್ಥಿಗೆ ಜುಲೈ ಹಣವನ್ನು ಕ್ಲಿಯರ್ ಮಾಡಬೇಕು ಅಂತ ಆಸೆ.